ತಿಂಗಳ ಡೆಡ್ಲೈನ್ ಇರುವಂತದ್ದು ಬೆಂಗಳೂರು ಏರ್ಪೋರ್ಟ್ಗೆ ಮೆಟ್ರೋ ಓಡೋಕೆ ಸಜ್ಜಾಗಿದೆ. ಇನ್ನು ಮುಂದೆ ಏರ್ಪೋರ್ಟ್ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಬೀಳ್ತದೆ. ಎಂಜಿ ರೋಡ್ನಿಂದ ಏರ್ಪೋರ್ಟ್ಗೆ ಜಸ್ಟ್ 45 ನಿಮಿಷ ಸಾಕು. ಬ್ಲೂ ಲೈನ್ ಕೆಲಸ ಚುರುಕುಗೊಳಿಸೋಕೆ ಹೈ ಆಫೀಸ್ ಸಭೆ ಕೂಡ ನಡೆದಿರುವಂತದ್ದು. ಏರ್ಪೋರ್ಟ್ ಮೆಟ್ರೋ ಲೇಟ್ ಆಗಬಾರ್ದಂತ ಹೊಸ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. 3 ತಿಂಗಳಲ್ಲಿ ಬಾಕಿ ಕೆಲಸ ಮುಗಿಸೋಕೆ ಮೆಟ್ರೋ ಪ್ಲಾನ್ ಮಾಡಲಾಗ್ತಿದೆ. ಡಿಸೆಂಬರ್ನಲ್ಲಿ ಕಾಮಗಾರಿ ಪ್ರಗತಿ ಚೆಕ್ ಮಾಡೋಕೆ ಕೂಡ ಸಭೆ ನಡೀತಾ ಇರುವಂತದ್ದು. ಯಲಹಂಕ ರೈಲ್ವೆ ಕ್ರಾಸಿಂಗ್ ಹತ್ರ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಕೆಆರ್ ಪುರಂ ಹೆಬ್ಬಾಳ ಮಧ್ಯೆ ಕಾಮಗಾರಿ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. ಕೆಆರ್ ಪುರಂ ಸಿಲ್ಕ್ ಬೋರ್ಡ್ ಹತ್ರ ಸಿವಿಲ್ ಕೆಲಸ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಟ್ರಯಲ್ ರನ್ಗೆ ಮೆಟ್ರೋ ಕೂಡ ರೆಡಿಯಾಗಿರುವಂತದ್ದು. ಎಲ್ಲ ಕೂಡ ಓಕೆ ಆದರೆ ಮುಂದಿನ ವರ್ಷವೇ ಏರ್ಪೋರ್ಟ್ಗೆ ಮೆಟ್ರೋ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆ ಇರುವಂತದ್ದು. ವಿಮಾನ ನಿಲ್ದಾಣ ಮೆಟ್ರೋ ಕೆಲಸ 75% ಮುಕ್ತಾಯ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ಬಾಕಿ ಕೆಲಸ ಮುಗಿಸೋಕೆ 3 ತಿಂಗಳ ಡೆಡ್ಲೈನ್ ಕೂಡ ನೀಡಲಾಗಿರುವಂತದ್ದು. ಬೆಂಗಳೂರು ಏರ್ಪೋರ್ಟ್ಗೆ ಮೆಟ್ರೋ ಓಡೋಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು. 3 ತಿಂಗಳು ಡೆಡ್ಲೈನ್ ಇದೆ. ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹಾಕಲು ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು. ಇನ್ನು ಎಂಜಿ ರೋಡ್ನಿಂದ ಏರ್ಪೋರ್ಟ್ಗೆ ಜಸ್ಟ್ 45 ನಿಮಿಷದಲ್ಲಿ ಹೋಗಬಹುದು. ಬ್ಲೂ ಲೈನ್ ಕೆಲಸ ಚುರುಕುಗೊಳಿಸೋಕೆ ಹೈ ಆಫೀಸ್ ಸಭೆ ಕೂಡ ನಡೀತಾ ಇರುವಂತದ್ದು. ಏರ್ಪೋರ್ಟ್ ಮೆಟ್ರೋ ಲೇಟ್ ಆಗಬಾರ್ದು ಅಂತ, ಯಾಕೆಂದರೆ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ ಏರ್ಪೋರ್ಟ್ ಮೆಟ್ರೋ ಲೇಟ್ ಆಗಬಾರ್ದಂತ ಹೊಸ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ.